ಬಸವಣ್ಣವರು ಈ ಇಂದ್ರಾದಿ ದೇವತೆಗಳನ್ನೆಲ್ಲ ಪೂಜಿಸಬಾರ್ದು ಅಂತ ಹೇಳ್ತಾರೆ. ರಾಮ ಕೃಷ್ಣ ಮುಂತಾದ ದೇವರುಗಳು ಸಹ ಪೂಜೆಗೆ ಯೋಗ್ಯರಲ್ಲ ಅಂತಂತಾರೆ. ಏಕದೇವತಾವಾದ ಒಂದು ಅವೈದಿಕ ವಾದ. ಮನು ಒಂದು ನಿಯಮ ಮಾಡ್ತಾನೆ, ಯಾರು ಜನಿವಾರ ಹಾಕ್ಕೊಳ್ತಾರೆ ಅವರು ಮಾತ್ರ ಮೋಕ್ಷಕ್ಕೆ ಅಂದರೆ ಆಧ್ಯಾತ್ಮಿಕ ಸಾಧನೆಗೆ ಅರ್ಹರು. ಇದು ಬಸವಣ್ಣವರ ಲಿಂಗಾಯತ ಧರ್ಮಕ್ಕೆ ವಿರುದ್ಧವಾದದ್ದು. ಆಶ್ರಮ ಧರ್ಮ ಬೇಕಿಲ್ಲ, ವರ್ಣಧರ್ಮ ಬೇಕಿಲ್ಲ ಅಂತ ಅನ್ನೋದಕ್ಕೆ ಬಸವಣ್ಣವರು ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ವ್ಯಾಸ ಬೋಹಿತಿಯ ಮಗ, ಕಬ್ಬಿಲ, ವ್ಯಾಸ, ಕೌಂಡಿನ್ಯ ಇವರೆಲ್ಲ ಕೆಳದರ್ಜೆಯ ಸನ್ಯಾಸಿಗಳು. ಇವರು ವಚನಗಳಲ್ಲಿರುವ ಸಿದ್ಧಾಂತಗಳಿಗೆ ಪ್ರಾಮುಖ್ಯತೆ ಬರಲಿ ಅನ್ನೋ ಉದ್ದೇಶದಿಂದ ಕೆಲವು ಆಗಮಗಳಿಗೆ ವಚನಗಳ ಸಿದ್ಧಾಂತಗಳನ್ನು ಸೇರಿಸೋದಕ್ಕೆ ಶುರು ಮಾಡಿದರು. ವಚನಗಳನ್ನು ಯಾರೋ ಕವಿಗಳು ಬರೆದಿಲ್ಲ. ಅವರು ಸ್ವತಃ ಅನುಭವಿಸಿ ಆ ಆನಂದವನ್ನು, ಲಿಂಗಾನಂದವನ್ನು ಅನುಭವಿಸಿ ಅದರಿಂದ ಬರೆದವರು. ನಾನು ಬೇರೆ ಲಿಂಗ ಬೇರೆ ಅಂತ ಹೇಗೆ ತಿಳ್ಕೊಳ್ಳಲ್ವೋ ಅದೇ ರೀತಿ ನಾನು ಬೇರೆ ಸ್ಥಾವರ ಲಿಂಗ ಬೇರೆ ಅಂತ ತಿಳ್ಕೊಬಾರ್ದು. ಆತ್ಮೀಯರೇ, ಶರಣಾರ್ಥಿ. ಇಂದು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ನಿವೃತ್ತರಾದ ಪ್ರೊಫೆಸರ್ ಎನ್ ಜಿ ಮಹದೇವಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಲಿಂಗಾಯತ ಧರ್ಮಕ್ಕೆ ಸಂಬಂಧಿಸಿದಂತೆ ಭಾಳ ಮಹತ್ವದ ಗ್ರಂಥ ಕನ್ನಡದಲ್ಲಿ ಮೊದಲು ಬಂದದ್ದು ಎನ್ ಜಿ ಮಹದೇವಪ್ಪ ಅವರ ಲಿಂಗಾಯತರು ಹಿಂದೂಗಳಲ್ಲ ಕೃತಿ. ಅದೊಂದು ರೀತಿಯ ಬಹಳ ದೊಡ್ಡ ಸಂಚಲನವನ್ನು ಉಂಟು ಮಾಡಿತು. ಆದರೆ ಅದು ಈಗ ಹೆಚ್ಚು ಧ್ವನಿಸ್ತಾ ಇರೋದು, ಅದಕ್ಕೊಂದು ವಿಶೇಷವಾದ ಅರ್ಥ ಇದೆ. ನಿವೃತ್ತಿಯ ನಂತರ ಅನೇಕ ಅಂಥ ಮಹತ್ವದ ಕೃತಿಗಳನ್ನು, ಮುಖ್ಯವಾಗಿ ವಚನಗಳ ನಿಘಂಟು, ತತ್ವಶಾಸ್ತ್ರದ ನಿಘಂಟಿನ ಅಗತ್ಯ ಕೂಡ ಕನ್ನಡದಲ್ಲಿತ್ತು. ಕೇವಲ ಪದಗಳನ್ನು ಗುರುತಿಸದೆ ಆ ಪದಗಳ ವ್ಯಾಖ್ಯಾನವನ್ನು ಮಾಡೋದರ ಮೂಲಕ ಒಂದು ಹೊಸ ಅಪರೂಪದ ಕೊಡುಗೆಯನ್ನು ತತ್ವಶಾಸ್ತ್ರ ಮತ್ತು ವಚನಶಾಸ್ತ್ರಕ್ಕೆ ಕೊಟ್ಟ ಶ್ರೇಯಸ್ಸು ಡಾಕ್ಟರ್ ಎನ್ ಜಿ ಮಹದೇವಪ್ಪನವರಿಗೆ ಸಲ್ತದೆ. ಅವರನ್ನು ನಾನು ವಚನ ವಾಹಿನಿಯ ಪರವಾಗಿ ಅನಂತ ಪ್ರಣಾಮಗಳೊಂದಿಗೆ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ಸರ್, ಕನ್ನಡದಲ್ಲಿ ಭಾಳ ದೊಡ್ಡ ಸಂಚಲನ ಉಂಟಾಗಿದ್ದು ಈ ಲಿಂಗಾಯತರು ಹಿಂದೂಗಳು ಹೌದೋ ಅಲ್ವನ್ನ ಅಂತ ಪ್ರಶ್ನೆ. ಅದಕ್ಕೆ ತಾವು ಯಾವ್ಯಾವ ಆಕರಗಳ ಆಧಾರದ ಮೇಲೆ ಲಿಂಗಾಯತರು ಹಿಂದೂಗಳು ಅಲ್ಲ ಅಂತ ಬರೀಲಿಕ್ಕೆ ಸಾಧ್ಯ ಆಯ್ತು ಸರ್? ಹಿಂದೂಗಳು ಅಂತ ಹೇಳಿದರೆ ಯಾರು ವೇದಗಳನ್ನು ನಂಬ್ತಾರೋ ಅವರು ಹಿಂದೂಗಳು. ಬೈಬಲ್ ಕ್ರಿಶ್ಚಿಯನ್ರಿಗೆ ಆಧಾರ ಗ್ರಂಥ ಆಗಿರುವಂತೆ, ಕುರಾನ್ ಮುಸ್ಲಿಮರಿಗೆ ಆಧಾರ ಗ್ರಂಥ ಆಗಿರುವಂತೆ, ಗ್ರಂಥ ಸಾಹೇಬ್ ಸಿಖ್ಖರಿಗೆ ಆಧಾರ ಗ್ರಂಥ ಆಗಿರುವಂತೆ, ವೇದಗಳು ಹಿಂದೂಗಳಿಗೆ ಆಧಾರ ಗ್ರಂಥಗಳು. ಒಬ್ಬ ವ್ಯಕ್ತಿ ಹಿಂದೂನೋ ಅಲ್ವೋ ಅಂತ ನಾವು ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆ ಅರ್ಥ ಏನು? ಆತ ವೇದಗಳನ್ನು ನಂಬ್ತಾನೋ ಇಲ್ವೋ, ಅಥವಾ ವೇದಗಳಿಗೆ ತಕ್ಕಂತೆ, ವೇದಗಳ ಆದೇಶಗಳಿಗೆ ತಕ್ಕಂತೆ ಆತ ನಡ್ಕೊಳ್ತಾನೋ ಇಲ್ವೋ ಅಂತ ಅನ್ನೋದು ನಾವು. ಇದಕ್ಕೆ ಉತ್ತರ ಹೇಳೋದಾದರೆ ಅವನು ಹೌದು ವೇದಗಳಿಗೆ ತಕ್ಕಂತೆಯೇ ನಡ್ಕೊಳ್ತಾನೆ ಅಂದರೆ ಆತ ಹಿಂದೂ, ಇಲ್ಲ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾನೆ ಅಥವಾ ಅದನ್ನು ಬಿಟ್ಟು ಬೇರೆ ಥರ ನಡ್ಕೊಳ್ತಾನೆ ಅಂತಂದರೆ ಅವನು ಹಿಂದೂ ಅಲ್ಲ ಅಂತ ಅನ್ನೋದು ಒಂದು
ಮುಖ್ಯವಾದ ಆ, ತಳಹದಿ. ಆ ತಳಹದಿಯ ಮೇಲೆ ನಾನು ಅನೇಕ ಸುಮಾರು ಒಂದು 8 ಅಥವಾ 10 ವಿಚಾರಗಳನ್ನು ನಾನು ಕಲೆ ಹಾಕಿದ್ದೀನಿ. ನಮ್ಮ ತತ್ವಶಾಸ್ತ್ರದಲ್ಲಿ ಒಂದು ಪದ್ಧತಿ ಇದೆ. ಯಾರು ವೇದ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ತಾರೋ ಅವರು ವೈದಿಕರು, ಅಥವಾ ನಾವು ಈಗಿನ ಭಾಷೆಯಲ್ಲಿ ಹೇಳಬೇಕಂತ ಹೇಳಿದರೆ ಅವರು ಹಿಂದೂಗಳು. ಯಾರು ವೇದ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳೋದಿಲ್ಲ ಅವರು ಅವೈದಿಕರು. ಅದಕ್ಕೆ ತತ್ವಶಾಸ್ತ್ರದಲ್ಲಿ 3 ಉದಾಹರಣೆಗಳನ್ನು ಕೊಡ್ತಾರೆ. ಚಾರ್ವಾಕರು, ಬೌದ್ಧರು ಮತ್ತು ಜೈನರು. ಈ 3 ವೇದ ಪ್ರಾಮಾಣ್ಯವನ್ನು ಒಪ್ಕೊಳ್ಳೋದಿಲ್ಲ, ಆದ್ದರಿಂದ ಅವರು ವೈದಿಕರಲ್ಲ, ಅಥವಾ ಅವರು ಆಸ್ತಿಕರಲ್ಲ, ನಾಸ್ತಿಕರು ಅಂತಂತಾರೆ. ಇದು ಒಂದು ಆಧಾರ. ಎರಡನೇದು ಅಂತೇಳಿದರೆ, ವೇದಗಳಲ್ಲಿ ಏನು ಬೋಧನೆ ಆಗಿದೆ ಆ ಬೋಧನೆಯನ್ನು ನಾವು ಲಿಂಗಾಯತರು ಒಪ್ಕೊಳ್ತಾರೋ ಇಲ್ವೋ ಅಂತ ಅನ್ನೋದು ಒಂದು ಪ್ರಶ್ನೆ. ಈಗ ವೇದಗಳಲ್ಲಿ ಬಹುದೇವತಾರಾಧನೆ ಇದೆ. ವೇದಗಳು 33 ಕೋಟಿ ದೇವರಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ 33 ಬಹಳ ಮುಖ್ಯವಾದವರು ಅಂತ ಹೇಳ್ತಾರೆ. ಅದರಲ್ಲಿ ಇಂದ್ರ, ಅಗ್ನಿ, ಯಮ, ವರುಣ ಇಂಥವರು 11 ಜನ ಮುಖ್ಯರಾದವರು ಅಂತ ಹೇಳ್ತಾರೆ. ಒಟ್ಟು 33 ದೇವತೆಗಳನ್ನೇ ಆಗಲಿ 11 ದೇವತೆಗಳನ್ನೇ ಆಗಲಿ ಪೂಜಿಸುವವರು ಬಹುದೇವತಾವಾದಿಗಳು. ಬಸವಣ್ಣವರು ಈ ಇಂದ್ರಾದಿ ದೇವತೆಗಳನ್ನೆಲ್ಲ ಪೂಜಿಸಬಾರ್ದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ರಾಮ, ಕೃಷ್ಣ ಮುಂತಾದ ದೇವರುಗಳು ಸಹ ಪೂಜೆಗೆ ಯೋಗ್ಯರಲ್ಲ ಅಂತಂತಾರೆ. ಯಾಕೆ ಅಂತ ಹೇಳಿದರೆ, ಯಾವುದೇ ದೇವರು ನಮ್ಮಿಂದ ಏನನ್ನು, ಭಕ್ತರಿಂದ ಏನನ್ನು ಅಪೇಕ್ಷಿಸಬಾರ್ದು. ಅವರು ಆನಂದದ ಮೂರ್ತ ರೂಪ. ಅವರು ರಾಮಕೃಷ್ಣ ತಮ್ಮ ಅವತಾರಗಳಲ್ಲಿ ಅನೇಕ ರೀತಿಯ ಕಷ್ಟಗಳಿಗೆ ಒಳಗಾದರು. ದೇವರಿಗೆ ಕಷ್ಟ ಬರ್ತದೆ ಅಂತಂದರೆ ಅದು ನಂಬಕ್ಕೆ ಆಗೋದಿಲ್ಲ, ಅವರು ದೇವರೇ ಅಲ್ಲ ಅಂತ. ಅದೇ ರೀತಿ ಬ್ರಹ್ಮ ದೇವರಲ್ಲ. ಯಾಕೆ ಅಂತೇಳಿದರೆ, ಬ್ರಹ್ಮನಿಗೆ 5 ತಲೆ ಇದ್ವು, ಅಲ್ಲಿ 1 ತಲೆ ಹೋದಾಗ ಅವನ ಆ 1 ತಲೆಯನ್ನು ಹುಟ್ಟಿಸ್ಕೊಳ್ಳೋದಕ್ಕೆ ಆಗಲಿಲ್ಲ, 5ನೇ ತಲೆಯನ್ನು ಹುಟ್ಟಿಸ್ಕೊಳ್ಳೋಕೆ ಆಗಲಿಲ್ಲ ಅವನಿಗೆ. ಅದರಿಂದ ಬ್ರಹ್ಮನೂ ದೇವರಲ್ಲ. ಅದರಿಂದ ಇಂಥ ಪೌರಾಣಿಕ ನಂಬಿಕೆಯನ್ನು ತೆಗೆದುಹಾಕಿ ಒಂದೇ ದೇವತೆಯನ್ನು, ಒಂದೇ ದೈವವನ್ನು ನಾವು ಪೂಜಿಸಬೇಕು ಅಂತ ಬಸವಣ್ಣವರು ಹೇಳ್ತಾರೆ. ಪೌರಾಣಿಕ ಭಾಷೆಯಲ್ಲಿ ಹೇಳೋದಾದರೆ ಶಿವನನ್ನೇ ಪೂಜಿಸಬೇಕು ಅಂತ ಹೇಳ್ತಾರೆ. ಎಷ್ಟೋ ಸಾರಿ ಶಿವ, ಪರಶಿವ ಅನ್ನೋ ಪದಗಳನ್ನು ಉಪಯೋಗಿಸ್ತಾರೆ, ಆದರೆ ಅವರು ಹೆಚ್ಚಾಗಿ ಲಿಂಗ ಅನ್ನೋ ಪದವನ್ನೇ ಉಪಯೋಗಿಸೋದು ಬಹಳ. ಸೊ ಈ ಏಕದೇವತಾವಾದ ಒಂದು ಅವೈದಿಕ ವಾದ. ಎರಡನೇದಾಗಿ, ವೈದಿಕರು ಆ ಹಲವಾರು ದೇವತೆಗಳನ್ನು ಪೂಜಿಸಿ ಅವರನ್ನು ಸಂತೃಪ್ತಿಪಡಿಸೋದಕ್ಕೋಸ್ಕರ ಪ್ರಾಣಿ ಬಲಿಯನ್ನೊಳಗೊಂಡ ಯಜ್ಞಯಾಗಾದಿಗಳನ್ನು ಮಾಡ್ತಿದ್ದರು. ಬಸವಣ್ಣವರು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳುವ ಮೂಲಕ ಈ ಪ್ರಾಣಿ ಬಲಿಯನ್ನು ತೆಗೆದು ಹಾಕಿದರು. ಪ್ರಾಣಿ ಬಲಿ ಇರ್ಕೂಡ್ದು, ಅದು ಭಕ್ತಿ ಅಲ್ಲ ಅಂತ ಹೇಳಿದರು. ಆಮೇಲೆ ವೇದಗಳಲ್ಲಿ ಜಾತಿ ಭೇದ ಮಾಡಬೇಕು ಅನ್ನೋ ಒಂದು ಆದೇಶ ಇದೆ. ವರ್ಣಾಶ್ರಮ, ವರ್ಣ ಮತ್ತು ಆಶ್ರಮ ಎರಡನ್ನು. ವರ್ಣ ಪದ್ಧತಿ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆಮೇಲೆ 5ನೆಯ ಒಂದು ಪಂಚಮರು ಅಂತನೋ ಅಸ್ಪೃಶ್ಯರು ಇದ್ದರು. ಅದರಲ್ಲಿ ಅವರಿಗೆ ಅತಿಶೂದ್ರರು ಅಂತಲೂ ಅಂತಿದ್ದರು.
ಆ, ಈ ಮೊದಲನೆಯ 3 ವರ್ಗ ಏನಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಇವರು ದ್ವಿಜರು. ಇವರು ಜನಿವಾರ ಹಾಕ್ಕೋಬೋದು. ಇವರು ಈ ಜನಿವಾರ ಹಾಕ್ಕೊಂಡ್ರೆ ಮಾತ್ರ ವೇದಗಳನ್ನು ಅಧ್ಯಯನ ಮಾಡೋದಕ್ಕೆ ಯೋಗ್ಯರು. ಶೂದ್ರರು ಮತ್ತು ಪಂಚಮರು ಜನಿವಾರ ಇಲ್ಲ, ಅವರಿಗೆ ಜನಿವಾರಕ್ಕೆ ಯೋಗ್ಯರಲ್ಲ ಅವರು. ಆದ್ದರಿಂದ ಅವರ ಪ್ರಕಾರ, ಅಂದರೆ ಮನು ಒಂದು ನಿಯಮ ಮಾಡ್ತಾನೆ, ಏನು, ಯಾರು ಜನಿವಾರ ಹಾಕ್ಕೊಳ್ತಾರೆ ಅವರು ಮಾತ್ರ ಮೋಕ್ಷಕ್ಕೆ, ಅಂದರೆ ಆಧ್ಯಾತ್ಮಿಕ ಸಾಧನೆಗೆ ಅರ್ಹರು. ಆಧ್ಯಾತ್ಮಿಕ ಸಾಧನೆಯನ್ನು ಸಹ ಮಾಡಬಾರ್ದು ಶೂದ್ರರು ಮತ್ತು ಪಂಚಮರು. ಅದಕ್ಕೆ ಜೊತೆಗೆ ಒಬ್ಬ ಬಾದರಾಯಣ ಅಂತ ಒಬ್ಬ, ಸುಮಾರು ಕ್ರಿಸ್ತಶಕ 1ನೇ ಶತಮಾನ ಅಥವಾ 2ನೇ ಶತಮಾನ ಇರ್ಬೋದು, ಅವನು ಬಾದರಾಯಣ ತನ್ನ ಬ್ರಹ್ಮಸೂತ್ರದಲ್ಲಿ ಅಪಶೂದ್ರಾಧಿಕರಣ ಅಂತ ಒಂದು ವಿಭಾಗವನ್ನು ಬರೀತಾನೆ. ಮೊದಲನೇ ಅಧ್ಯಾಯದ 3ನೇ ಪಾದದ 34ರಿಂದ 38ನೇ ಶ್ಲೋಕಗಳು. ಅದರಲ್ಲಿ ಅಪಶೂದ್ರಾಧಿಕರಣದಲ್ಲಿ ಶೂದ್ರರಿಗೆ ಜನಿವಾರ ಹಾಕ್ಕೊಳ್ಳುವ ಒಂದು ಅರ್ಹತೆ ಇಲ್ಲವಾದ್ದರಿಂದ ಅವರು ವೇದಾಧ್ಯಾಪನ ಮಾಡುವಂತೆ ಇಲ್ಲ, ಯಜ್ಞಯಾಗಾದಿಗಳನ್ನು ಮಾಡುವಂತೆ ಇಲ್ಲ ಅಂತ ಒಂದು ನಿಯಮವನ್ನು ಮಾಡ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ವೇದಾಧ್ಯಯನ, ವೇದಾಧ್ಯಾಪನ, ಯಜನ ಮಾಡುವವರು ಮಾತ್ರ ಆಧ್ಯಾತ್ಮಿಕ ಸಾಧನೆಗೆ ಅರ್ಹರು. ಅವರು ಆಧ್ಯಾತ್ಮಿಕ ಸಾಧನೆ ಮಾಡಿ ಮೋಕ್ಷ ಪಡಿತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಆದರೆ ಆ ಸಾಧನೆ ಮಾಡೋದಕ್ಕೆ ಅರ್ಹತೆ ಬೇಕಲ್ಲ ಮೊದಲನೇದು. ಅದಕ್ಕೆ ಈ ಅಪಶೂದ್ರಾಧಿಕರಣ ಏನಿದೆ, ಶೂದ್ರರಿಗೆ ಮತ್ತು ಪಂಚಮರಿಗೆ ಸಾಧ್ಯವಾದರೆ ಹೆಂಗಸರಿಗೆ ಈ ಅಧಿಕಾರ ಇಲ್ಲ ಅಂಥೇಳಿ ಅವರು ಮೂವರನ್ನು ಮೋಕ್ಷವನ್ನು ಅವರಿಗೆ ನಿರಾಕರಿಸ್ತಾರೆ. ಇದು ಬಸವಣ್ಣವರ ಲಿಂಗಾಯತ ಧರ್ಮಕ್ಕೆ ವಿರುದ್ಧವಾದದ್ದು. ಹೆಂಗಸರು, ಶೂದ್ರರು ಮತ್ತು ಪಂಚಮರು ಮೂರೂ ಸಹ ಮೋಕ್ಷಕ್ಕೆ ಅರ್ಹರು ಅಂತ ತೋರಿಸೋದಕ್ಕೋಸ್ಕರ ಅವರು ಏನು ಮಾಡಿದರು, ಶೂದ್ರರಿಗೆ, ಸ್ತ್ರೀಯರಿಗೆ ಮತ್ತು ಪಂಚಮರಿಗೆ ಮೂವರಿಗೂ ಲಿಂಗ ಕೊಟ್ಟರು. ಈ ಇಷ್ಟಲಿಂಗ ಪ್ರದಾನ ಮಾಡುವ ಮೂಲಕ ಎಲ್ಲರೂ ಮೋಕ್ಷಕ್ಕೆ ಅರ್ಹರು, ಎಲ್ಲರೂ ಆಧ್ಯಾತ್ಮಿಕ ಸಾಧನೆ ಮಾಡಬಹುದು ಅಂತನ್ನೋದನ್ನು ತೋರಿಸ್ಕೊಟ್ರು ಅವರು. ಮತ್ತು ಆಶ್ರಮ ಧರ್ಮ ಏನಿದೆ ಅದು ವೈದಿಕರಿಗೆ ಮಾತ್ರ, ಶೂದ್ರರಿಗಿಲ್ಲ. ಬಸವಣ್ಣವ್ರು ಏನು ಹೇಳಿದರು, ಆಶ್ರಮ ಧರ್ಮನೇ ಬೇಕಿಲ್ಲ ಅಂತ ಹೇಳಿದರು. ಯಾಕೆ ಅಂತ ಹೇಳಿದರೆ, ಆಶ್ರಮ ಧರ್ಮ ಅಂತೇಳಿದರೆ ಅದರಲ್ಲಿ ಸನ್ಯಾಸಾಶ್ರಮ ಬಹಳ ಶ್ರೇಷ್ಠವಾದದ್ದು. ಸನ್ಯಾಸಾಶ್ರಮ ಶ್ರೇಷ್ಠವಾದದ್ದು ಅಂತೇಳಿದರೆ ಮೊದಲನೆಯ 3 ಅಂದರೆ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ ಮತ್ತು ವಾನಪ್ರಸ್ಥಾಶ್ರಮ, ಇವು ಸನ್ಯಾಸಾಶ್ರಮದಷ್ಟು ಶ್ರೇಷ್ಠ ಅಲ್ಲ ಅಂತನೋ ಒಂದು ನಂಬಿಕೆ ಈ ಆಶ್ರಮ ಧರ್ಮದ ಹಿಂದಿದೆ. ಅದಕ್ಕೆ ಬಸವಣ್ಣವರು ಏನು ಹೇಳಿದರು, ಈ ಆಶ್ರಮ ಧರ್ಮನೇ ತಪ್ಪು ಅಂತ ಹೇಳಿದರು. ಸನ್ಯಾಸಾಶ್ರಮ ಪಾಲಿಸದೆಯೇ, ಅಂದರೆ ಗೃಹಸ್ಥರಾಗಿದ್ದುಕೊಂಡೇ ನಾವು ಆಧ್ಯಾತ್ಮಿಕ ಸಾಧನೆ ಮಾಡಿ ಮೋಕ್ಷವನ್ನು ಪಡೆಯಬಹುದು ಅಂತ ಹೇಳಿದರು. ಮತ್ತು ಈ ಮೋಕ್ಷವನ್ನು ಪಡೆಯೋದಕ್ಕೆ ಆಶ್ರಮ ಧರ್ಮ ಬೇಕಿಲ್ಲ, ವರ್ಣಧರ್ಮ ಬೇಕಿಲ್ಲ ಅಂತ ಅನ್ನೋದಕ್ಕೆ ಬಸವಣ್ಣವರು ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ವ್ಯಾಸ ಬೋಹಿತಿಯ ಮಗ, ಕಬ್ಬಿಲ, ವ್ಯಾಸ, ಕೌಂಡಿನ್ಯ, ಇವರೆಲ್ಲ ಕೆಳದರ್ಜೆಯ ಸನ್ಯಾಸಿಗಳು. ಇವರು ಕೆಳದರ್ಜೆಯವರಾದರೂ ಇವರು ಮಹಾ ಋಷಿಗಳಾಗಿದ್ದಾರೆ ಇವರು. ಆದ್ದರಿಂದ ಶೂದ್ರರು ಮಾತ್ರ ಆಧ್ಯಾತ್ಮಿಕ ಸಾಧನೆ ಮಾಡಬಾರ್ದು ಅನ್ನೋ ವಾದವನ್ನು ಬಸವಣ್ಣವರು ಒಪ್ಪಲಿಲ್ಲ. ಎಲ್ಲರೂ
ಯಾವುದೇ ಆಶ್ರಮದಲ್ಲಿದ್ದರೂ ಗೃಹಸ್ಥರು ಸಹ ಸನ್ಯಾಸಾಶ್ರಮದ ಅನೇಕ ಪದ್ಧತಿಗಳನ್ನು ಗೃಹಸ್ಥಾಶ್ರಮದಲ್ಲೂ ಸಾಧಿಸಬಹುದು ಅಂತ ಅನ್ನೋದಕ್ಕೆ ಅವರು ಸಿಂಧು ಬಲ್ಲಾಳ, ಚಂಗಳೆ ಮುಂತಾದವರ ಉದಾಹರಣೆಯನ್ನು ಕೊಡ್ತಾರೆ ಅವರು. ಈ ಎಲ್ಲ ಸಿದ್ಧಾಂತಗಳನ್ನು ನಾವು ನೋಡಿದರೆ ಲಿಂಗಾಯತರು ಹಿಂದೂಗಳಲ್ಲ ಅಂತನೋ ಒಂದು ವಾದ ಗಟ್ಟಿಯಾಗಿ ನಿಲ್ತದೆ. ಸರ್, ತಾವು ಅದನ್ನು ಮೊದಲು ಹೇಳಿದಾಗ ವೀರಶೈವರು ಅದನ್ನು ಒಪ್ಪಲಿಲ್ಲ. ಹಿಂದೂ ಧರ್ಮದ ಒಂದು ಭಾಗ ವೀರಶೈವ ಧರ್ಮ ಅಂತ ವಾದ ಮಾಡ್ತಿದ್ರು. ತಾವು ಅದನ್ನು ಪಬ್ಲಿಷ್ ಮಾಡಿದಾಗ ರಿಯಾಕ್ಷನ್ ಹೆಂಗಿತ್ತು ಸರ್? ಲಿಂಗಾಯತ್ ಮಠಾಧೀಶರದು, ಸಮಾಜದ್ದು ಪ್ರತಿಕ್ರಿಯೆ ಆಗಿತ್ತು ಸರ್? ಲಿಂಗಾಯತರು ಏಕೆ ವೀರಶೈವರಲ್ಲ? ನಾನು ಸಣ್ಣ ಪುಸ್ತಕನೂ ಬರೆದಿದ್ದೀನಿ ಅದರಲ್ಲಿ. ಇದರಲ್ಲಿ ವೀರಶೈವ ಅಂತನ್ನೋದನ್ನು ನಾವು ಎರಡು ಅರ್ಥದಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಕೆಲವರು ತಾವು ಜಾತಿಯಿಂದ ಶ್ರೇಷ್ಠರು ಅಂತನೋ ಲಿಂಗಾಯತರಲ್ಲಿ ಇದ್ದಾರೆ. ಅವ್ರಿಗೆ ನಾವು ಜಂಗಮರು. ಅವರು ಲಿಂಗಾಯತರು ಬೇರೆ, ವೀರಶೈವರು ಬೇರೆ ಅಂತ ಅವರೇ ಅಂತಾರೆ. ಮತ್ತು ವೀರಶೈವರು ಹಿಂದೂಗಳಂತನೂ ಒಪ್ಕೊಳ್ತಾರೆ ಸರ್. ಅವರು ವೀರಶೈವರು ಹಿಂದೂಗಳು ಅಂತಲೂ ಒಪ್ಕೊಳ್ತಾರೆ. ಅದಕ್ಕೆ ವೀರಶೈವರಿಗೂ ಲಿಂಗಾಯತರಿಗೂ ವ್ಯತ್ಯಾಸ ಇದೆ ಅಂತನ್ನೋದನ್ನು ತೋರಿಸೋದಕ್ಕೆ ನಾನು ಆಗಮಗಳ ಪ್ರಮಾಣವನ್ನು ತಗೊಂಡಿದ್ದೀನಿ. ಈ ಆಗಮಗಳನ್ನು ಮೊಟ್ಟ ಮೊದಲು ಅಂದರೆ 28 ಆಗಮಗಳು, ಶುದ್ಧ ಆಗಮಗಳು ಅಂತೇನಿದ್ದಾವೆ, ಅವು ನೇಪಾಳದಲ್ಲಿ, ಪಾಂಡಿಚೇರಿಯಲ್ಲಿ ಮತ್ತು ಮದ್ರಾಸ್ನಲ್ಲಿ ಸಿಗ್ತವೆ. ಈ ಆಗಮಗಳಲ್ಲಿ ವೀರಶೈವ ಪದ ಇಲ್ಲ, ಲಿಂಗಾಯತ ಪದ ಇಲ್ಲ, ಅಷ್ಟಾವರಣ, ಷಟ್ಸ್ಥಲ, ಪಂಚಾಚಾರ, ಕಾಯಕ ಶಬ್ದ ಇಲ್ಲ. ಆದ್ದರಿಂದ ಈ ಮೂಲ 28 ಆಗಮಗಳೇನಿದ್ದಾವೆ ಅವು ಶುದ್ಧ ಶೈವರ ಆಧಾರ ಗ್ರಂಥಗಳೇ ಹೊರತು ವೀರಶೈವರ ಅಥವಾ ಲಿಂಗಾಯತರ ಆಧಾರ ಗ್ರಂಥಗಳು ಅಲ್ಲವೇ ಅಲ್ಲ. ಆದರೆ ಸುಮಾರು 14-15ನೇ ಶತಮಾನಕ್ಕೆ ಯಾವ ಉದ್ದೇಶದಿಂದಲೂ ಏನೋ ಗೊತ್ತಿಲ್ಲ, ಸುಮಾರು ವಚನಗಳಲ್ಲಿರುವ ಸಿದ್ಧಾಂತಗಳಿಗೆ ಪ್ರಾಮುಖ್ಯತೆ ಬರಲಿ ಅನ್ನೋ ಉದ್ದೇಶದಿಂದ ಕೆಲವು ಆಗಮಗಳಿಗೆ ವಚನಗಳ ಸಿದ್ಧಾಂತಗಳನ್ನು ಸೇರಿಸೋದಕ್ಕೆ ಶುರು ಮಾಡಿದರು. ಅಂಥ ಸಿದ್ಧಾಂತಗಳನ್ನು ಎಲ್ಲಿ ಸೇರಿಸಿದರು ಅಂತಂದರೆ ಆಗಮಗಳ ಉತ್ತರ ಭಾಗಗಳಿಗೆ. ಅದರಿಂದ ಕಾಮಿಕೋತ್ತರ, ವಾತುಲೋತ್ತರ ಇಂಥ ಆಗಮಗಳು ಶುರುವಾದವು ಆವಾಗ. ಇವು 15ನೇ ಶತಮಾನದಿಂದ ಆಚೆಗೇ ಇರಬೇಕು ಅಂತ ನನ್ನ ವಾದ. ಯಾಕೆ ಅಂತೇಳಿದರೆ, ಕಲ್ಲು ಮಠದ ಪ್ರಭುದೇವ 15ನೇ ಶತಮಾನದವನು, 1430ನೇ ಇಸ್ವಿಯವನು. ಅವನು ತನ್ನ ಲಿಂಗಲೀಲಾ ವಿಲಾಸ ಚಾರಿತ್ರ ಅನ್ನೋ ಪುಸ್ತಕದಲ್ಲಿ ಮುನ್ನುಡಿಯಲ್ಲಿ ಮತ್ತು ಹಿನ್ನುಡಿಯಲ್ಲಿ 2 ಸಾರಿ ಹೇಳ್ತಾನೆ, ಒಂದೇ ಸಾರಿ ಅಲ್ಲ. ವೇದ ಮತ್ತು ಆಗಮಗಳಲ್ಲಿ ಷಟ್ಸ್ಥಲ, ಅಷ್ಟಾವರಣ ಸಿದ್ಧಾಂತಗಳು ಇಲ್ಲ, ಸ್ಪಷ್ಟವಾಗಿ ಹೇಳ್ತಾನೆ. ಆದ್ದರಿಂದ ಅವು ಜಡ್ಡು ಗೊಜಡು ಅಂತೇಳಿ ಬಿಸಾಡಬೇಕು ಅಂತಾನೆ. ಆದ್ದರಿಂದ ನಾವು ಈ ಷಟ್ಸ್ಥಲ ಸಿದ್ಧಾಂತ ಮತ್ತು ಅಷ್ಟಾವರಣ ಸಿದ್ಧಾಂತಗಳನ್ನು ನಾವು ತಿಳ್ಕೊಬಂದ್ರೆ ಏನು ಮಾಡಬೇಕು ಅಂತೇಳಿದರೆ ಗುರುವಚನಗಳನ್ನು ಮಾತ್ರ ನಾವು ನಂಬಬೇಕು ಅಂತೇಳಿ. ಯಾರು ಗುರುವಚನಗಳು ಯಾರವವು ಅಂಥೇಳಿದರೆ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ ಇಂಥವ್ರ ವಚನಗಳು ಮಾತ್ರ ಗುರುವಚನಗಳು ಅಂತ ಹೇಳ್ತಾನೆ. ಅವೇ ಯಾಕೆ ಗುರುವಚನಗಳು ಅಂಥೇಳಿದರೆ ಅದಕ್ಕೊಂದು ಕಾರಣನೂ ಕೊಡ್ತಾನೆ. ಯಾರು ಶಿವಾನುಭವದಲ್ಲಿ ಶಿವಾನಂದವನ್ನು ಅನುಭವಿಸ್ತಾರೋ ಅವರ ಈ ಶಿವಾನಂದ ವಚನಗಳಾಗಿ ಉಕ್ಕಿ ಹರಿದವು ಅಂತ ಹೇಳ್ತಾನೆ.
ಅಂದರೆ ವಚನಗಳನ್ನು ಯಾರೋ ಕವಿಗಳು ಬರ್ದಂಗೆ ಬರೆದಿಲ್ಲ ಅವರು ಸ್ವತಃ ಅನುಭವಿಸಿ ಆ ಆನಂದವನ್ನು, ಲಿಂಗಾನಂದವನ್ನು ಅನುಭವಿಸಿ ಅದರಿಂದ ಬರೆದವರು. ಅದರಿಂದ ಅವುಗಳನ್ನ ನಾವು ನಂಬಬೇಕು. ಆದ್ದರಿಂದ ಈ ಆಗಮಗಳಲ್ಲಿಲ್ಲ ಅನ್ನೋದು ಒಂದು ಗ್ಯಾರಂಟಿ ಆಗ್ತದೆ. ಆದ್ದರಿಂದ ಈ ಕಾಮಿಕೋತ್ತರ, ವಾತುಲೋತ್ತರ ಅಂತಿವೇನು ಬಂದವು ಆಮೇಲೆ ಇವೆಲ್ಲ ಕಲ್ಲು ಮಠದ ಪ್ರಭುದೇವನ ನಂತರ ಬಂದಿರಬೇಕು. ಅಂದರೆ 15ನೇ ಶತಮಾನ ಸುಮಾರಿಗೆ ಬಂದಿರಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಇದು ಆಗಮಗಳನ್ನು ಕೆಡಿಸ್ಲಿಕ್ಕೆ ಶುರು ಮಾಡಿದರು ಅವಾಗ. ಈ ಆಗಮಗಳನ್ನು ಬಹಳ ಕೆಡಿಸಿದವರು ಅಂತ ಹೇಳಿದರೆ 1902ನೇ ಇಸ್ವಿಯಿಂದ ವಾರದ ಮಲ್ಲಪ್ಪನವರ, ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ವಾರದ ಮಲ್ಲಪ್ಪನವರಿಗೆ, ಅವರು ಅಂದರೆ ಸೊಲ್ಲಾಪುರದಲ್ಲಿ ಲಿಂಗಿ ಬ್ರಾಹ್ಮಣರ ಸಂಸ್ಕೃತ ಗ್ರಂಥಮಾಲಾ ಅನ್ನೋ ಒಂದು ಪ್ರಕಾಶನ ಶುರುವಾಗುತ್ತೆ. ಅದಕ್ಕೆ ದುಡ್ಡು ಕೊಟ್ಟಿದ್ದಾರಲ್ಲ ವಾರದ ಮಲ್ಲಪ್ಪನವರು. ಈ ಗ್ರಂಥಮಾಲದವ್ರು ಏನು ಮಾಡಿದರು, ವಚನಗಳಿಗೆ ಯಾವ ಹೊಸ ವಚನಗಳಿಗೆ ವಿರುದ್ಧವಾಗಿದ್ವು, ವೇದಗಳಿಗೆ ವಿರುದ್ಧವಾಗಿದ್ವು, ಆ ವೇದಗಳಿಗೆ ಅದಕ್ಕೆ ವಿರುದ್ಧವಾಗಿ ಇವರು ಬರೆಯೋದಕ್ಕೆ ಶುರು ಮಾಡಿದರು. ಉದಾಹರಣೆಗೆ ಬಹುದೇವತಾವಾದ ಬೇಕು ಅಂತ ವಾದ, ಯಜ್ಞಯಾಗಾದಿಗಳದ್ದು ಮಾಡಬೇಕು, ಕಾಯಕವನ್ನು ಮಾಡಬಾರ್ದು, ಮತ್ತೆ ಏನು ಮಾಡಬೇಕು, ಭಿಕ್ಷೆಯಿಂದ ಜೀವನ ಮಾಡಬೇಕು. ಬಹಳ ವಿಚಿತ್ರ ಅಂದರೆ ದಾಸೋಹ ಮಾಡಬಾರ್ದು. ಪ್ರಪಂಚದ ಎಲ್ಲ ಧರ್ಮಗಳು ಹೇಳೋದು ಅಂತ ಹೇಳಿದ್ರೆ ದಾನ ಮಾಡಬೇಕು ಅಂತ ಹೇಳ್ತಾರೆ. ನೀವು ಸ್ವಲ್ಪನಾದ್ರು ದಾನ ಮಾಡಿರಿ, ಎಷ್ಟಾದ್ರೂ ನೀವು ಬಹಳಕ್ಕೆ ಆಗದೆ ಹೋದ್ರೆ ಸ್ವಲ್ಪನಾದ್ರು ದಾನ ಮಾಡಬೇಕು. ಆದರೆ ಈ ಆಗಮಗಳು ಸೂಕ್ಷ್ಮ ಆಗಮದಲ್ಲಿ, ಅದರಲ್ಲೂ ಯಾರೂ ದಾನ ಮಾಡಿಕೊಡ್ದು, ವೀರಶೈವರು ದಾನ ಮಾಡಿಕೊಡ್ದು. ಆಮೇಲೆ ವೀರಶೈವನು ಬ್ರಾಹ್ಮಣ ಆಗಿರಬೇಕು, ವೀರಶೈವನು ಶನಿವಾರ ಹಾಕ್ಕೋಬೇಕು. ಈ ಥರದ ಅನೇಕ ವೈದಿಕ ಪದ್ಧತಿಗಳನ್ನು ಮತ್ತೆ ಈ ಆಗಮಗಳಲ್ಲಿ ಸೇರಿಸೋದಕ್ಕೆ ಶುರು ಮಾಡಿದರು. ಅಂದರೆ ಆಗಮಗಳನ್ನು ಭಾಳಷ್ಟು ಕೆಡಿಸಿದವರು, ಆಗಮಗಳನ್ನು ಭ್ರಷ್ಟೀಕರಣ ಮಾಡಿದವರು ಈ ಲಿಂಗಿ ಬ್ರಾಹ್ಮಣರು. ಲಿಂಗಿ ಬ್ರಾಹ್ಮಣರು ಅಂದರೆ ಆರಾಧ್ಯರು ಅಷ್ಟೇ. ಅಲ್ಲಿದ್ದವರು ಅವರ ಯಾರ್ಯಾರ ಆರಾಧ್ಯರಿದ್ದರು ಗೊತ್ತಿಲ್ಲ ಸರ್. ಅದೆಲ್ಲ ಸಂಶೋಧನೆ ಆಗೋವರೆಗೂ ಲಿಂಗಾಯತರಿಗೆ ಏನೂ ಗೊತ್ತಿರಲಿಲ್ಲ ಸರ್. ವೀರಶೈವ ಲಿಂಗಾಯತ ಪದ ವ್ಯತ್ಯಾಸ ಗೊತ್ತಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ, ಬೇಕಾದಷ್ಟು ರಿಸರ್ಚ್ ಆಗಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಅದೇ ಸರ್, ತಾವೇ ಅದನ್ನು ಮೊದಲು ಬೆಳಕಿಗೆ ತಂದವರು. ಯಾಕೆಂದರೆ ನಾನು ವಚನ ಪರಿಭಾಷಾ ಕೋಶ ಬರೆದಾಗ 2001ರಲ್ಲಿ ವೀರಶೈವ ಅನ್ನೋ ಶಬ್ದ ಭಾಳ ಉಪಯೋಗಿಸಿದ್ದೀನಿ. ಕಲಬುರ್ಗಿಯವರು ಮೊದಲು ವೀರಶೈವ ಪದ ಬಳಸ್ತಿದ್ದೇನೆ. ಆದರೆ ಇದು ಯಾವಾಗ ಈ ಆಗಮಗಳೆಲ್ಲ ಓದಿದೆ ನಾನು, ಆವಾಗಿಂದ ನನಗೆ ಗೊತ್ತಾಯ್ತು ಈ ಆಗಮಗಳು ಖಂಡಿತ ಲಿಂಗಾಯತ ವಿರೋಧಿ ಆಗಮಗಳು ಇವೆಲ್ಲ ಅಂತ ಅನ್ನೋದು ಗೊತ್ತಾಯ್ತು ನನಗೆ. ಆವಾಗಿಂದ ಬಿಟ್ಟಲ್ಲ ಸರ್. ಈಗ ಯಾಕೆ ಒಪ್ಪೋ ಮನಸ್ಥಿತಿ ಬಂದಿಲ್ಲ ವೀರಶೈವರಿಗೆ? ಆ ಪದ ಬಿಡಕ್ಕೆ ಇನ್ನೂ ಯಾಕೆ ಮನಸ್ಸಿಲ್ಲ? ಗೊತ್ತಿಲ್ಲ. ಅದಕ್ಕೆ ಅಂದರೆ ಅವರಿಗೆ ಅನೇಕರಿಗೆ ಲಿಂಗಾಯತರು ವೀರಶೈವರ ಸಿದ್ಧಾಂತಗಳು ಯಾವುವು, ಲಿಂಗಾಯತರ ಸಿದ್ಧಾಂತಗಳು ಯಾವುವು ಅನ್ನೋದು ಗೊತ್ತಿಲ್ಲ ಭಾಳಷ್ಟು ಜನಕ್ಕೆ. ಅದಕ್ಕೋಸ್ಕರ ವೀರಶೈವದ ಬದಲು ಲಿಂಗಾಯತದ ಬದಲು ವೀರಶೈವ ಹಿಂಗೆ ಬಳಸ್ತಾ ಇದ್ದಾರೆ ಅಷ್ಟೇ ಹೊರತು. ಆದರೆ ವೀರಶೈವರು ಅಂತ ಏನಿದ್ದಾರೆ, ನಾವು ವೀರಶೈವರು ಲಿಂಗಾಯತರಲ್ಲ ಅಂತಂದವರು ಏನಿದ್ದಾರೆ, ಅವ್ರು ಖಂಡಿತ ವೀರಶೈವನ ಪದನೇ ಬಳಸ್ತಾರೆ. ಅಪ್ಪಿತಪ್ಪಿನೂ ಲಿಂಗಾಯತ ಅನ್ನೋ ಪದ ಬಳಸಲ್ಲ. ಹಳೆ ಮೈಸೂರು ಕಡೆ ಆ ಪದ ಸ್ವಲ್ಪ ಚಾಲ್ತಿಯಲ್ಲಿದೆ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸರ್. ಇಲ್ಲೂ ಇದ್ದಾರೆ. ಇಲ್ಲೂ ಇದ್ದಾರೆ ಸರ್. ಪ್ರಶ್ನೆ ಏನಂದರೆ, ಇಲ್ಲಾದರೂ ನಾವು ಶಾಲಾ ದಾಖಲಾತಿಯಲ್ಲಿ ಲಿಂಗಾಯತರಂತ ಬರೆಸ್ತೀವಿ, ಅಲ್ಲಿ ಆ ಪ್ರಮೇಯನೇ ಇಲ್ಲ. ಅದು ಒಂದು ಕಾರಣ. ನಾವೆಲ್ಲ ಲಿಂಗಾಯತ ಅಂತಲೇ ಬರ್ಸಿರ್ತೀವಿ. ಅಲ್ಲಿ ನನ್ನ ಸರ್ಟಿಫಿಕೇಟ್ನಲ್ಲಿ ಹಿಂದೂ ಲಿಂಗಾಯತ ಅಂತಲೇ ಇದೆ, ಆದರೆ ಹಿಂದೂ ನಾವು
ಆವಾಗಿನ ಕಾಲ. ಈಗ ಹಿಂದೂ ಪದ ಬಿಟ್ಟರೆ ಭಾರತ ದೇಶದ ವೈದಿಕರು ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ವಿರೋಧಿಸ್ತಾರಾ ಅಥವಾ ತಾತ್ವಿಕ ಕಾರಣಕ್ಕಾಗಿ ವಿರೋಧಿಸ್ತಾರೆ ಸರ್? ಅವರ ಅಜೆಂಡಾ ಹಿಂದೂಗಳಿಗೆ ವಿರುದ್ಧವಾದದ್ದಿದು ಲಿಂಗಾಯತ ಪದ. ಬೌದ್ಧರು ಅವೈದಿಕರು, ನಮ್ಮ ದೇಶದಿಂದ ಓಡಿಸೇ ಬಿಟ್ರು ಅವರನ್ನು. ಜೈನರು ಇದ್ದಾರೆ, ಆದರೆ ಅವರು ಬಹಳ ಸಾಫ್ಟ್. ಅಂದರೆ ಅವರು ಸಹ ಈಗ ಜನಿವಾರ ಹಾಕೊಳ್ಳೋಕೆ ಶುರು ಮಾಡಿದ್ದಾರೆ, ನೀವು ನೋಡಿರ್ಬೋದು. ಇವ್ರಿಗೆ ಹೆದರಿ ಜೈನವಾರ ಹಾಕೊಳ್ತಾರೆ ಕೆಲವರು, ನೋಡಿದ್ದೀರಾ? ಇಲ್ಲ, ಹಾಕೊಳ್ತಾರೆ ಜೈನರು. ಅಂದರೆ ತಾವು ಬ್ರಾಹ್ಮಣರು ಅಂತ ಸುಪೀರಿಯಾರಿಟಿ ತೋರಿಸ್ಲಿಕ್ಕೆ ಇರಬಹುದು, ಅಥವಾ ತಾವು ಹಿಂದೂಗಳು, ತಾವು ವೈದಿಕರು, ತಾವು ವೇದ ವಿರೋಧಿಗಳಲ್ಲ ಅಂತ ತೋರಿಸ್ಲಿಕ್ಕೆ ಇರ್ಬೋದು. ಆದರೆ ಇದು ಹಿಂದೂಗಳ ಸಂಖ್ಯೆ ಏನು ಕಡಿಮೆ ಆಗಲ್ಲ. ಯಾಕೆ ಅದಕ್ಕೆ ಈ ಸ್ವತಂತ್ರ ಧರ್ಮದ ಮಾನ್ಯತೆ ಪ್ರಶ್ನೆ ಬಂದಾಗ ಎಷ್ಟೋ ಕೋಟಿ, 100 ಕೋಟಿ ಮೇಲೆ ಇರಬೇಕು. ಆದರೆ ಒಂದು 11% ಮುಸ್ಲಿಮರು ಅಂತಿದ್ರು, ಈಗ ಜಾಸ್ತಿ ಆಗಿರ್ಬೋದು. 18% ಏನಾಗಿದೆ, 18 ಆಗಿರ್ಬೋದು, 20ಕ್ಕಿಂತ ಹೆಚ್ಚೂ ಆಗಿರ್ಬೋದು. ಆ ಹೆದರಿಕೆ ಇರಬೇಕು ಇವರಿಗೆ. ಅಂದರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂದರೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಹೆದರಿಕೆ ಇರ್ಬೋದು. ಆದರೆ ಹಿಂದೂಗಳ ಸಂಖ್ಯೆಯನ್ನು ಮೀರಿಸುವಂತಹ ದೊಡ್ಡ ಸಂಖ್ಯೆ ಧರ್ಮ ಯಾವ ಧಾರ್ಮಿಕ ಇವರು ಜನರು ಇಲ್ಲ. ಸರಿ, ಲಿಂಗಾಯತರಿಗೆ ಇದು ಅನುಭವಕ್ಕೆ ಬರಬೇಕು ಅಥವಾ ಅದು ಅರ್ಥ ಆಗಬೇಕಾದ್ರೆ ತೆಗೆದುಕೊಳ್ಳಬಹುದಾದ ಕ್ರಮ ಏನು ಸರ್? ಯಾವುದು? ಲಿಂಗಾಯತರು ನಾವು ಅವೈದಿಕರು, ವೈದಿಕ ಆಚರಣೆಗಳನ್ನ ಮಾಡಬಾರ್ದು, ಆ ಒಂದು ಮನಸ್ಸಿನಲ್ಲಿ ಒಂದು ಭಯ ಇದೆಯಲ್ಲ, ಆ ಹಿಂದೂ ಧರ್ಮದ ಭಯ ಇದೆಯಲ್ಲ, ದೇವರ ಧರ್ಮದ ಹೆಸರಿನಲ್ಲಿ ಹುಟ್ಟಿಸಿದ ಭಯ, ಅದರಿಂದ ಪಾರಾಗಲಿಕ್ಕಿರೋ ಮಾರ್ಗಗಳೇನು ಸರ್? ಎಲ್ಲರೂ ಲಿಂಗಾಯತನಾಗಬೇಕು ಅಷ್ಟೇ. ಅಂದರೆ ಬಹುದೇವೋಪಾಸನೆಯನ್ನು ಬಿಡಬೇಕು. ಲಿಂಗಾಯತ ತತ್ವಗಳು ಏನಿದಾವೆ ಅನ್ನೋದು ನಾವು ಗಟ್ಟಿಯಾಗಿ ನಾವು ತಿಳ್ಕೊಂಡ್ರೆ, ಎಲ್ಲರೂ ತಿಳ್ಕೊಂಡ್ರೆ, ಯಾರೂ ದೇವಸ್ಥಾನಕ್ಕೆ ಹೋಗಲ್ಲ, ಯಾರೋ ತೀರ್ಥಯಾತ್ರೆಗೆ ಹೋಗಲ್ಲ. ಅದು ಭಾಳ ಉನ್ನತವಾದ ವಿಚಾರ ಅಲ್ಲ ಸರ್, ದೇವಸ್ಥಾನಗಳನ್ನು ಬಿಟ್ಟು, ತೀರ್ಥಕ್ಷೇತ್ರಗಳನ್ನ ಬಿಟ್ಟು. ದೇವಸ್ಥಾನಕ್ಕೆ ಹೋದ್ರೂ ನಾವು ಲಿಂಗಾಯತರ ಆಗಿರ್ಬೋದು, ಅದೇನು ಆಚರಣೆಯಲ್ಲೇ. ಈಗ ನಂದು ಒಂದು ಸಿದ್ಧಾಂತ ಇದೆ ಆ ವಿಚಾರದಲ್ಲಿ. ಈಗ ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂದರೆ ಅಲ್ಲಿ ಹೋಗಿ ಬೇರೆ ದೇವರು ಇರ್ತಾನೆ ಅಂತ, ಅಥವಾ ಸ್ಥಾವರ ಲಿಂಗ ಇರ್ತಾನೆ, ಸ್ಥಾವರ ಲಿಂಗವನ್ನು ಪೂಜೆ ಮಾಡಬಾರ್ದು ಅಂತ. ನನ್ನದೊಂದು ಪ್ರಶ್ನೆ ಇದೆ, ಇಷ್ಟಲಿಂಗದಲ್ಲಿ ಪರಮಾತ್ಮ ಇರ್ತಾನೆ, ಪ್ರಪಂಚದ ಎಲ್ಲ ಕಡೆಯಲ್ಲೂ ಇದ್ದು ಸ್ಥಾವರದ ಲಿಂಗದಲ್ಲಿ ಮಾತ್ರ ಇರಲ್ವಾ? ಅಲ್ಲೂ ಇರಬೇಕಲ್ಲ ಅವನು. ಅದರಿಂದ ಸ್ಥಾವರ ಲಿಂಗವನ್ನು ಪೂಜೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಆದರೆ ಒಂದು ಏನು ಅಂತ ಹೇಳಿದ್ರೆ, ನಾನು ಬೇರೆ ಲಿಂಗ ಬೇರೆ ಅಂತ ಹೇಗೆ ತಿಳ್ಕೊಳ್ಳಲ್ವೋ ಅದೇ ರೀತಿ ನಾನು ಬೇರೆ ಸ್ಥಾವರ ಲಿಂಗ ಬೇರೆ ಅಂತ ತಿಳ್ಕೊಬಾರ್ದು ಅಷ್ಟೆ. ಒಂದು ಔದಾರ್ಯ ಅಷ್ಟೇ. ಅದನ್ನು ಆ ಭಾವನೆ ಇಟ್ಕೊಂಡ್ರೆ ನಾವು ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗ್ಬೋದು, ಅಲ್ಲಾನನ್ನು ಪೂಜಿಸ್ಬೋದು, ವಿಷ್ಣುವನ್ನು ಪೂಜಿಸ್ಬೋದು. ಆದರೆ ಆ ದೇವರು ಒಬ್ಬನೇ. ಅಲ್ಲ ಅಂದರೂ ಒಬ್ಬನೇ, ವಿಷ್ಣು ಅಂದರೂ ಒಬ್ಬನೇ, ಶಿವ ಅಂದರೂ ಒಬ್ಬನೇ, ಲಿಂಗ ಅಂದರೂ ಒಬ್ಬನೇ ಅನ್ನೋ ಒಂದು ಭಾವ ಇಟ್ಕೊಂಡ್ರೆ ನಾವು ಯಾವ ದೇವರನ್ನು ಬೇಕಾದ್ರೂ ಪೂಜಿಸ್ಬೋದು. ತಾವು ಫಿಲಾಸಫಿ ಓದೋ ಮುಂದೆ ಜಗತ್ತಿನ ಬೇರೆ ಬೇರೆ ಧರ್ಮಗಳನ್ನು ಓದಿದ್ದೀರಿ, ಆದರೆ ಅತಿ ಹೆಚ್ಚು ಅದಕ್ಕೆ ಪೂರಕವಾದ ವಚನಗಳನ್ನು ಕೊಟ್ಟ ಧರ್ಮ ಲಿಂಗಾಯತ ಧರ್ಮ ಅನ್ನೋದನ್ನು ತಾವು ಒಪ್ತಿರಲ್ಲ ಸರ್? ಅತಿ ಹೆಚ್ಚು ಪುರಾವೆಗಳು, ಈಗ ಒಂದು ಧರ್ಮ ಗ್ರಂಥ ಭಾಳ ಸರಳವಾಗಿ ಸಂಕ್ಷಿಪ್ತವಾಗಿರುತ್ತೆ, ಆದರೆ ನಮ್ಮಲ್ಲಿ ಸಾವಿರಾರು ವಚನಗಳಿರೋದ್ರಿಂದ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ಫಿಲಾಸಫಿ ಲಿಂಗಾಯತ ಧರ್ಮದ ಜಾಸ್ತಿ ಇದೆ ಅಂತ ತಮ್ಗೆ ಅನ್ನಿಸ್ತದಲ್ಲ ಸರ್? ಯಾಕೆ ಬೌದ್ಧ ಧರ್ಮದಲ್ಲೂ ಇದ್ದಾವೆ ಪುಸ್ತಕಗಳು, ಬಹಳ ಇದಾವೆ ಅದರಲ್ಲಿ. ಆದರೆ ವಚನಗಳ ರೀತಿಯಲ್ಲಿ ಬಹಳ ಪುಸ್ತಕಗಳಿದಾವೆ ಅಲ್ಲಿ. ಅನೇಕ ಪುಸ್ತಕಗಳು ಪಬ್ಲಿಷ್ ಆಗಿಲ್ಲ ಇನ್ನೂ, ಅವೆಲ್ಲ ಟಿಬೆಟ್ನಲ್ಲಿದ್ದಾವೆ. ವಚನಗಳನ್ನು ಹುಡುಕಿಕೊಟ್ಟ ಶ್ರೇಯಸ್ಸು ಹಳಕಟ್ಟೆಯವ್ರದ್ದು ಇತ್ತು. ಆದರೆ ಹಳಕಟ್ಟೆಯವರು ಈ ಹಿಂದೂಗಳು ಅಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಆಗಿನ ಕಾಲದಲ್ಲಿ ಇರಲಿಲ್ಲ. ಎಷ್ಟನೇ ಇಸ್ವಿಗೆ ಬಂತು ಸರ್ ಅದು? ಅದು ನಾ ಹೇಳಿದ್ನಲ್ಲ, ನಾನೇ 2004 ಅಲ್ಲಿವರೆಗೂ ಇರಲಿಲ್ಲ, ನನಗೇನೆ ಇರಲಿಲ್ಲ. ಎರಡೂ ಒಂದೇ ಅಂತ ತಿಳ್ಕೊಂಡಿದ್ದೆ ನಾನು. ಕಲಬುರ್ಗಿಯವರು ಕೂಡ ವೀರಶೈವ ಪದ ಬಿಟ್ಟದ್ದು ತಾವು ಹೇಳಿದ ಮೇಲೆನಾ? ಹೌದು.
ಆ ಕಲಬುರ್ಗಿಯವರು ನಾನು ಈ ಆಗಮಗಳ ಬಗ್ಗೆ ನಾನೇನು ಬರದೆ ಹ್ಞೂ ಆವಾಗ ಕಲಬುರ್ಗಿಯವ್ರು ನನ್ನ ಭಾಷಣ ಮಾಡೋದಕ್ಕೆ ಇಲ್ಲೆಲ್ಲೋ ಕಳಿಸ್ತಾಯಿದ್ರು. ಅಲ್ಲಿ ಹೋಗಿ ನೀವು ವೀರಶೈವ ಲಿಂಗಾಯತ ಎರಡು ಬೇರೆ ಬೇರೆ ಅಂತ ಹೇಳ್ಬಾ ಅಂತ ಭಾಷಣ ಮಾಡೋದಕ್ಕೆ ಕಳಿಸ್ತಿದ್ರು ನನಗೆ. ವೀರಶೈವ ಲಿಂಗಾಯತ ಬೇರೆ ಬೇರೆ ಅನ್ನೋದಕ್ಕಿಂತಲೂ ದೊಡ್ಡ ಸಂಘರ್ಷ ಇರೋದು ಸರ್. ಲಿಂಗಾಯತರು ಹಿಂದೂಗಳಲ್ಲ ಅನ್ನಬಾರ್ದು ಅನ್ನುವಂಥ ಧೋರಣೆ ಇದೆಯಲ್ಲ, ಅದನ್ನು ಹೊಡೆದೋಡಿಸೋದು ಹೇಗೆ? ಮಠಾಧೀಶರ ಪಾತ್ರ ಏನಲ್ಲಿ? ಮಠಾಧೀಶರಿಗೆ ಗೊತ್ತಿಲ್ಲ ಮೊದಲನೇದಾಗಿ. ಲಿಂಗಾಯತರು ಹಿಂದೂಗಳಲ್ಲ ಅನ್ನೋದೇ ಭಾಳಷ್ಟು ಜನ ಸ್ವಾಮಿಗಳಿಗೆ ಗೊತ್ತಿಲ್ಲ. ಯಾಕೆಂದರೆ ಅವರೆಲ್ಲ ಕಾಶಿಲೋ ಎಲ್ಲೋ ಸಂಸ್ಕೃತ ಗ್ರಂಥಗಳನ್ನು ಓದಿರ್ತಾರೆ. ಅವರು ಕಾಶಿಲಿ ಏನು ಓದ್ತಾರೆ ಅವರು? ಸಿದ್ಧಾಂತ ಶಿಖಾಮಣಿ ಮತ್ತು ಶ್ರೀಕರ ಭಾಷ್ಯ ಓದ್ತಾರೆ ಅವರು. ಶ್ರೀಕರ ಭಾಷ್ಯ ಅಪ್ಪಟ ಆರಾಧ್ಯರ ಗ್ರಂಥ ಅದು. ಅಂದರೆ ವೀರಶೈವ ಲಿಂಗಾಯತ ವಿರೋಧಿ ಗ್ರಂಥ ಅದು. ಆದ್ದರಿಂದ ಯಾರು ಅದನ್ನು ಓದ್ತಾರೆ ಅವರು ಲಿಂಗಾಯತ ಧರ್ಮದ ಸಿದ್ಧಾಂತಗಳನ್ನು ಹೆಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಗೊತ್ತಿರಲ್ಲ ಅವ್ರಿಗೆ, ಗೊತ್ತಿರಲ್ಲ. ಮತ್ತು ಎರಡನೇದಾಗಿ ಅವ್ರದ್ದು ಮನೋಧರ್ಮನೂ ಹಾಗೆ ಇದೆ. ಅನೇಕ ಸ್ವಾಮಿಗಳಿಗೆ ತಾವು ವೀರಶೈವರು ಅಂತನೂ ಅಂದ್ಕೊಳ್ಳುವ ಒಂದು ಭಾವ ಇದೆ. ತಾವು ಲಿಂಗಾಯತರು ಅಂತ ಅನ್ಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅವರಿಗೆ.